ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಜೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಕೇರ್ ನಗರಕ್ಕೆ ಹೋದಾಗ ಸಂಜೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು 3 ಚಾಟ್ಸ್ ಸೆಂಟರ್ ಇದೆ, 4 ಇದೆ ಆ್ಯಕ್ಚುಲಿ. ಒಂದು ನನಗೆ ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ಬಾಜು ಸೊ ಇಲ್ಲಿ ಎಷ್ಟೋ ಅಂಗಡಿಗಳಿದಾವೆ, ಪಕ್ಕ ಹೋಗ್ತೀನಿ. ಅದಕ್ಕೆ ಬಂದು ತೋರಿಸ್ ನನಗೆ ಚೆನ್ನಾಗಿ ನೀಟಾಗೂ ಕೊಡ್ತಾರೆ. ಸೊ ಇಷ್ಟ ಗೈಸ್ ನನಗೆ, ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಟ್ ಇವತ್ತು ಹೆವಿ ಖಾರ ಹಾಕ್ಬಿಟ್ಟಿದ್ದು ಗೈಸ್, ಫಸ್ಟ್ ಬಾಯ್ಗೆ ಆಗ್ತಾ ಇರಲಿಲ್ಲ. ಸೊ ಗೈಸ್, ನೆಕ್ಸ್ಟು ನನ್ನ ಶಾಪ್ ಬಂದು ಅದ್ರ ಪಕ್ಕನೇ ಲೊಕೇಟ್ ಆಗಿರೋ ಮಹಾದೇವ ವಡಾಪಾವ್ ಸೆಂಟರ್ ಗೈಸ್. ಸೊ ಅಲ್ಲಿ ಜಿಲೇಬಿ, ವಡಾಪಾವ್, ಮಸಾಲೆ ಬಜ್ಜಿ, ನೆಕ್ಸ್ಟು ಬ್ರೆಡ್ ಪಕೋಡ, ಸಮೋಸ 5 ಐಟಮ್ ಸಿಗುತ್ತೆ. ಸೊ ನಾನಲ್ಲಿ ಮಸ್ಟ್ ತಿನ್ನೋದು ಅಂತ ಹೇಳಿದ್ರೆ ಒಂದು ವಡಾಪಾವ್, ಒಂದು ಬ್ರೆಡ್ ಪಕೋಡ. ಸೊ ನಂಗೆ ತುಂಬ ಇಷ್ಟ ಗೈಸಲ್ಲಿ. ಸೊ ಅದನ್ನು ಟೇಸ್ಟ್ ಮಾಡ್ತೀನಿ. ಬಟ್ ನಂಗೆ ಇವತ್ತು ವಡಾಪಾವ್ ಸಿಕ್ತು, ಬ್ರೆಡ್ ಪಕೋಡ ಸಿಗಲಿಲ್ಲ, ಬಿಕಾಸ್ ಮಾಡಾಗಿರಲಿಲ್ಲ. ಸೊ ಇನ್ನೊಂದೇನಪ್ಪ ವಿಷಯ ಅಂತ ಅಂದರೆ, ನಂಗೆ ಅಲ್ಲಿ ಖಾರ ಆಗಿತ್ತಲ್ಲ ಗೈಸ್, ಅದಕ್ಕೆ ಅಲ್ಲಿ ಹೋದಂಗೆ ಓಸಿ ಜಿಲೇಬಿ ಇಸ್ಕೊಂಡು ತಿನ್ಕೊಬಿಟ್ಟೆ ಗೈಸ್. ಬರೀ ಇಂಥದೆಯಾ? ಸೊ ಸ್ಕೂಟಿ ತೊಗೊಬಂದಿದ್ದೆ ಗೈಸ್ ಇವತ್ತು. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ನಂದು ವಾಸವಿ ಚಾಟ್ಸ್ ಅಂತ. ಇದು ಮಿನಿಮಮ್ ಅಂದರು 20 ವರ್ಷದ ಮೇಲೆ ಆಗಿದೆ ಗೈಸ್. ಇವರು ಓಪನ್ ಮಾಡಿ ಗಂಡ ಹೆಂಡ್ತಿ, ಆಗ್ಲಿಂದನೂ ಗಂಡ ಹೆಂಡ್ತಿನ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಗೈಸ್ ಈ ಶಾಪ್ನ. ಸೊ ಸಚ್ ಎ ಗುಡ್ ಹಾರ್ಟೆಡ್ ಪರ್ಸನ್ಸ್ ಗೈಸ್ ಅವರಿಬ್ಬರು ಮಾತಾಡೋ ವೇಗೇನೆ ನಾವು ಬಿದೋಗ್ತೀವಿ ಅಂದ್ಕೊಳ್ಳಿ. ಸೊ ಬಿಸ್ನೆಸ್ ಸ್ಟ್ರಾಟಜಿನೋ ಏನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಮಾತಾಡಿಸ್ತಾರೆ ಗೈಸ್. ನಾನಂತೂ ಇಲ್ಲಿ ಬಂದಾಗಿಲ್ಲ, ನಾನು ಪಕ್ಕ ಹೋಗಿ ವಿಸಿಟ್ ಮಾಡ್ತೀನಿ. ಚುರ್ಮುರಿ ಮತ್ತು ನಿಪ್ಪಟ್ಟು ಮಸಾಲ ನಾನು ಜಾಸ್ತಿ ಇವ್ರ ಹತ್ರ ಬೈ ಮಾಡೋದು. ಸೊ ಈ ಸಲ ಯಾಕೋ ಚುರ್ಮುರಿ ತಿನ್ನೋಕ್ಕೆ ಮೂಡಿರಲಿಲ್ಲ. ಸೊ ನಿಪ್ಪಟ್ಟು ಮಸಾಲ ತೊಗೊಂಡು ಟೇಸ್ಟ್ ಮಾಡಿ ಹೊರಟೆ ಗೈಸ್. ಸೊ ಗೈಸ್, ಇವರಿಬ್ಬರ ಬಗ್ಗೆ ಹೇಳಬೇಕು ಅಂತ ಬಂದರೆ, ಇವ್ರ ಶಾಪಲ್ಲಿ 25 ರುಪೀಸಿಂದ ಸ್ಟಾರ್ಟ್ ಆಗಿ 50 ರುಪೀಸ್ಗೆ ಎಂಡ್ ಆಗುತ್ತೆ ಎಲ್ಲ ಐಟಮು. ನೆಕ್ಸ್ಟ್ ಬಂದು ಇವ್ರ ಹತ್ರ ಇರೋ ಐಟಮ್ ಎಲ್ಲ ಹೋಮ್ ಮೇಡ್ ಐಟಮ್ಸು. ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ ಗೈಸ್, ಹೋಮ್ ಮೇಡ್ ಕಜ್ಜಾಯ ಎಲ್ಲ ಮನೆಯಿಂದನೇ ಮಾಡಿ ಸೇಲ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ಫ್ಯಾನ್ ಬೇಸ್ ಜಾಸ್ತಿ. ಏನೇನಿದೆ ಅಂಕಲ್ ನಿಮ್ಮ ಹತ್ರ? ಚುರುಮುರಿ ಸ್ಪೆಷಲ್, ಚುರುಮುರಿ, ನಿಪ್ಪಟ್ಟು ಮಸಾಲೆ, ಪುರಿ, ದಹಿ ಬೂಂದಿ, ರಾಜ ಸ್ಪೆಷಲ್ಲು, ಹೆಸರುಬೇಳೆ, ಹೆಸರುಕಾಳು, ಸೌತೆಕಾಯಿ, ಟೊಮೊಟೊ, ಬೇಲ್ಪುರಿ, ಚಿಪ್ಸ್ ಮಸಾಲೆ, ಇಷ್ಟು. ನಿಮ್ದು ಎಷ್ಟು ಎಂಡ್ ಪ್ರೈಸ್ ಎಷ್ಟು ಟೋಟಲ್? ಇದೆಲ್ಲ 50, 25. ಅದೇ ಲಾಸ್ಟ್. ಇದೆಲ್ಲ ಹೋಮ್ ಮೇಡ್ ಐಟಮ್ಸು. ಓಕೆ. ಹೈದ್ರಾಬಾದ್ ಬಿಸ್ಕೆಟ್ಸ್ ತಂದಿದ್ರು ಗೈಸ್, ಪಾವಾಚಿ. ಸೊ ಅದನ್ನು ತಿಂದ್ವಿ. ಸೊ ಗೈಸ್, ನನಗೆ ಅವ್ರು ಸ್ವಲ್ಪ ಮುಜುಗರ ಇದು ಮಾಡ್ಕೊತಿದ್ರು ಅಂತ ನನಗೆ ಹೆಂಗೆ ಕ್ವಶನ್ ಕೇಳಬೇಕು ಅಂತ ನಂಗೆ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟೆ. ಸೊ ಇದು ಫಸ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಸೊ ಇನ್ಮೇಲೆ ಸರಿ ಮಾಡ್ಕೋತೀನಿ ಗೈಸ್, ಬೇಜಾರು ಮಾಡ್ಕೋಬೇಡಿ. ಸೊ ಪ್ಲೀಸ್ ಕ್ಷಮಿಸ್ಬಿಡಿ. ಇದೊಂದು ಮುಂದೆ ನಾನು ನಿಮಗೆ ಇನ್ನೂ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತೀನಿ ಗೈಸ್. ನಾನು ಬಾವಾಜಿ ಗಿಟಾರ್ ತೊಗೊಂಡು ಬಾರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಗಿಟಾರ್ ನುಡಿಸ್ತಾ ಇದ್ದೀನಿ ಗೈಸ್, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ಗೈಸ್.
ಎಷ್ಟು ಇರಿಟೇಟಿಂಗ್ ಅಲ್ಲ ಅನ್ಕೋತೀರಾ. ಸೊ ಗೈಸ್ ಡಿನ್ನರ್ಗೆ ನಾನು ಪ್ರಣಾಮ ಆಚೆ ಹೋಗ್ತಾ ಇದ್ವಿ. ಸೊ ಹೊಸ ಹೋಟೆಲ್ ಆಗಿತ್ತು ಅಂತ ಅದನ್ನ ಟ್ರೈ ಮಾಡೋಣ ಅಂತ ಅಲ್ಲೇ ಕೇರ್ ನಗರದಲ್ಲಿ ಹೋಗ್ತಾ ಇದ್ವಿ ಗೈಸ್. ನಾವಿಬ್ಬರೇ ಅವ್ರನ್ನ ಕರೆದ್ವಿ, ಅವ್ರು ಯಾರೂ ಬರಲ್ಲ ಅಂದರು. ಸೊ ಅದಕ್ಕೆ ನಾವಿಬ್ಬರೇ ಹೋದ್ವಿ ಗೈಸ್. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾನು ಚಾಟ್ಸ್ ಯಾಕೆ ಅಂತಂದೆ ಅಂತ ಅನ್ಕೋಬಿಡಿ. ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಾಳೆ ನಾವು ಸತ್ರು ಪರವಾಗಿಲ್ಲ. ನಾನು ಚಾಟ್ಸ್ ತಿನ್ನಬೇಕು ಅಂತಾನೆ ಮಧ್ಯಾಹ್ನ ಊಟ ಮಾಡಿಲ್ಲ ಗೈಸ್, ಬೆಳಗ್ಗೆ ತಿಂಡಿ ತಿಂದಿರೋದಷ್ಟೇ. ಸೊ ಇಲ್ಲಿ ನೋಡಿ ನಮ್ಮ ಊಟನೂ ಬಂತು, ಲಸ್ಸಿನೂ ಬಂತು. ಈ ವರ್ಷದ್ದು ಮೊದಲನೇ ಸೀಸನ್ ಮಾವಿನ ಹಣ್ಣಿನ ಟೇಸ್ಟು ಅಲ್ಲೇ ಹೋಟೆಲಲ್ಲಿ ಮಾಡಿರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ನಾವು ಮನೆಗೆ ಹೊರಟ್ವಿ. ಸೊ ಶೇರ್ ಮಾಡಿ ಗೈಸ್, ಕಮೆಂಟ್ಸ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ಸ್ ಮಾಡಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಯ್.